ಒಂದು ಊರಿನಲ್ಲಿ ಮೇಘ ಮತ್ತು ಶ್ಯಾಮ್ ಎನ್ನುವ ಅಣ್ಣ ತಂಗಿ ವಾಸಿಸುತ್ತಿದ್ದರು. ಅವರಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ. ಅವರು ಅನಾಥರಾಗಿದ್ದರು. ಆದರೆ ಶ್ಯಾಮ್ ತಂಗಿಯನ್ನು ಚೆನ್ನಾಗಿ ಓದಿಸುತ್ತಿದ್ದನು. ಅವಳನ್ನು ಒಂದು ಒಳ್ಳೆಯ ಕಾಲೇಜಿಗೆ ಸೇರಿಸಿದ್ದನು. ಅವಳು ಸಹ ತುಂಬ ಚೆನ್ನಾಗಿ ಓದುತ್ತಿದ್ದಳು. ಇಡೀ ಕ್ಲಾಸಿಗೆ ಅವಳೇ ಫಸ್ಟ್ ಬರುತ್ತಿದ್ದಳು. ಹಾಗಾಗಿ ಎಲ್ಲರಿಗೂ ಅವಳು ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದಳು. ಅವಳ ಅಣ್ಣ ಕಷ್ಟಪಟ್ಟು ಓದಿಸುತ್ತಿರುವುದನ್ನು ಕಂಡು ಅವಳು ಒಂದು ವೈದ್ಯೆಯಾಗಬೇಕೆಂದು ಅಂದುಕೊಂಡಿದ್ದಳು. ಅದಕ್ಕಾಗಿ ಕಷ್ಟಪಟ್ಟು ಓದಿ ಅಣ್ಣನಿಗೆ ಸಹಾಯ ಆಗಬೇಕೆಂದು ಅವಳು ಎನಿಸಿದ್ದಳು. ಒಂದು ದಿನ ಅವಳು ಕಾಡಿನ ದಾರಿಯಾಗಿ ಮನೆಯ ಕಡೆಗೆ ಬರುತ್ತಿದ್ದಳು. ಆಗಲೇ ಅಲ್ಲಿಗೆ ಕೆಲವು ಪುಂಡರು ಆ ದಾರಿಯಾಗಿಯೇ ಬರುತ್ತಾರೆ ಮತ್ತು ಅವಳ ಬಳಿ ಚಾಕುವನ್ನು ತೋರಿಸಿ ಹಣವನ್ನು ಕೇಳುತ್ತಾರೆ. ಹೇ, ಈಗಲೇ ನಿನ್ನ ಆ ಬ್ಯಾಗನ್ನು ಕೊಡು. ನಮಗೆ ಹಣ ಬೇಕು, ಚಿನ್ನ ಬೇಕು. ಈಗಲೇ ಕೊಡು, ಇಲ್ಲದಿದ್ದರೆ ನಿನ್ನನ್ನು ಕೊಂದು ಹಾಕುತ್ತೇವೆ. ಇದು ನಮಗೆ ತುಂಬ ಒಳ್ಳೆಯ ಸಮಯ. ಈಗ ನಾವು ಇವಳನ್ನು ಸುಮ್ಮನೆ ಬಿಡಬಾರದು. ಈಗಲೇ ನಾವು ಇವಳಿಗೊಂದು ಗತಿ ಕಾಣಿಸಲೇಬೇಕು ಎಂದು ಹೇಳಿದಾಗ ಮೇಘ ಅವರಿಗೆ ಸರಿಯಾಗಿ ಹೊಡೆಯಲು ಶುರು ಮಾಡುತ್ತಾಳೆ. ಅಯ್ಯೋ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ನನ್ನ ಮನೆಯಲ್ಲಿ ಅಣ್ಣ ನನಗೋಸ್ಕರ ಕಾಯುತ್ತಾ ಇದ್ದಾನೆ. ನನ್ನ ಬಳಿ ನಿಮಗೆ ಕೊಡಲು ಏನೂ ಇಲ್ಲ. ನಾವು ತುಂಬ ಬಡವರು. ದಯವಿಟ್ಟು ನನಗೆ ಏನೂ ಮಾಡಬೇಡ, ದಯವಿಟ್ಟು ಎಂದು ಅವರ ಕಾಲಿಗೆ ಬಿದ್ದು ಎಷ್ಟು ಬೇಡಿಕೊಂಡರೂ ಅವರ ಮನಸ್ಸು ಕರಗುವುದೇ ಇಲ್ಲ. ಆಗ ಅವರಿಂದ ತಪ್ಪಿಸಿಕೊಂಡು ಓಡಲು ಶುರು ಮಾಡುತ್ತಾಳೆ. ಆದರೆ ಅವರು ಮೂವರು ಅವಳ ಹಿಂದೆ ಬಂದು ಅವಳಿಗೆ ಚೆನ್ನಾಗಿ ಹೊಡೆಯುತ್ತಾರೆ. ಚೆನ್ನಾಗಿ ಹೊಡೆದು ಅವಳನ್ನು ಸಾಯಿಸಿಯೇ ಬಿಡುತ್ತಾರೆ. ನಂತರ ಅವಳು ಸತ್ತಳೆಂದು ಗೊತ್ತಾಗಿ ಅವರು ಅಲ್ಲಿಂದ ಓಡಲು ಶುರು ಮಾಡುತ್ತಾರೆ. ಆಗಲೇ ಅವಳ ಆತ್ಮವು ಹೊರಗೆ ಬರುತ್ತದೆ ಮತ್ತು ಹೀಗೆ ಹೇಳುತ್ತದೆ. ಈ ಜಗತ್ತಿನಲ್ಲಿ ಬಡವರಿಗೆ ಬದುಕುವ ಹಕ್ಕೇ ಇಲ್ಲ. ನನ್ನ ಅಣ್ಣನನ್ನು ಅನಾಥ ಮಾಡಿಬಿಟ್ಟಿರಲ್ಲೋ. ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದೇ ಇಲ್ಲ. ನಿಮ್ಮ ಸಾವು ನನ್ನ ಕೈಯಿಂದಲೇ ಆಗುತ್ತದೆ, ನೋಡುತ್ತಾ ಎಂದು ಹೇಳಿ ಅವಳು ಅಲ್ಲಿಂದ ಹೋಗುತ್ತಾಳೆ. ನಂತರ ಅವಳು ತನ್ನ ಮನೆಗೆ ಹೋಗುತ್ತಾಳೆ. ಎಷ್ಟೊತ್ತಾದರೂ ತಂಗಿ ಮನೆಗೆ ಬರದದ್ದನ್ನು ಕಂಡು ಅವಳ ಅಣ್ಣ ತುಂಬಾ ಭಯಭೀತನಾಗುತ್ತಾನೆ ಮತ್ತು ಅವಳಿಗೋಸ್ಕರ ತುಂಬ ಕಾಯುತ್ತಿರುತ್ತಾನೆ. ಆಗಲೇ ಅಲ್ಲಿಗೆ ಅವಳ ದೆವ್ವವು ಬರುತ್ತದೆ. ಅಣ್ಣ, ನೀನು ಹೆದರಬೇಡ. ನಾನು ಈಗ ಜೀವಂತವಾಗಿ ಇಲ್ಲ, ಸತ್ತಿದ್ದೇನೆ ಎಂದು ಅವಳಿಗೆ ಆದ ಅನ್ಯಾಯದ ಬಗ್ಗೆ ಎಲ್ಲವನ್ನು ತನ್ನ ಅಣ್ಣನಿಗೆ ಹೇಳುತ್ತಾಳೆ. ಅಯ್ಯೋ ನನ್ನ ತಂಗಿ, ನನ್ನನ್ನು ಅನಾಥವಾಗಿ ಮಾಡಿಬಿಟ್ಟಿಯಲ್ಲ. ಇನ್ನು ನನಗೆ ತಂಗಿ ಅಂತ ಯಾರಿದ್ದಾರೆ? ಯಾರನ್ನು ಕರೆಯಲಿ? ಆದರೂ ನೀನು ಆ ಪಾಪಿಗಳನ್ನು ಖಂಡಿತವಾಗಿಯೂ ಬಿಡಬೇಡ. ಅವರನ್ನು ಸಾಯಿಸಿಬಿಡು. ಆಗಲೇ ನಿನ್ನ ಆತ್ಮಕ್ಕೆ ಶಾಂತಿಯೂ ಸಿಗುತ್ತದೆ, ನನಗೆ ನೆಮ್ಮದಿಯೂ ಸಿಗುತ್ತದೆ ಎಂದು ತನ್ನ ತಂಗಿಗೆ ಧೈರ್ಯವನ್ನು ಹೇಳಿ ಅವನು ಅಲ್ಲಿಂದ ಅವಳನ್ನು ಕಳಿಸುತ್ತಾನೆ. ಅಣ್ಣ, ನಾನಿಲ್ಲದಿದ್ದರೂ ಸಹ ನೀನು ಎಲ್ಲ ಚಿಂತೆ ಬಿಟ್ಟು ಸುಖವಾಗಿ ಇರಲೇಬೇಕು. ಇದು ನನ್ನ ಮೇಲೆ ಆಣೆ ಎಂದು ಹೇಳಿ ಅವಳು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅಯ್ಯೋ ದೇವರೇ, ನನ್ನ ತಂಗಿಗಾದ ಅನ್ಯಾಯಕ್ಕೆ ಅವಳಿಗೆ ನ್ಯಾಯ ಸಿಗಲೇಬೇಕು. ನೀನೇ ಕಾಪಾಡು ದೇವರೇ. ಹೀಗೆ ಅವಳು ಹೋಗುತ್ತಿರುವಾಗ ಅವಳಿಗೆ ದಾರಿಯಲ್ಲಿ ಒಂದು ಹುಡುಗಿ ಕಾಣುತ್ತಾಳೆ. ಆಗ ಅವಳು ಯೋಚಿಸುತ್ತಾಳೆ, ಈಗ ನಾನು ಈ ಹುಡುಗಿಯ ದೇಹದೊಳಗೆ ಸೇರಿ ಒಬ್ಬನನ್ನು ಸಾಯಿಸಲೇಬೇಕು ಎಂದು ಹೇಳಿ ಅವಳು ಬೇಗನೆ ಬಂದು ಆ ಹುಡುಗಿಯ ದೇಹದೊಳಗೆ ಸೇರಿಕೊಳ್ಳುತ್ತಾಳೆ.
ಆಗ ಅವಳಿಗೆ ತುಂಬ ಶಕ್ತಿ ಬಂದು ತನಗಾದ ಅನ್ಯಾಯದ ಬಗ್ಗೆ ಪ್ರತೀಕಾರ ತೀರಿಸಲು ಅವಳು ಅಲ್ಲಿಂದ ಬೇಗನೆ ಆ ಪಾಪಿಯ ಬಳಿ ಹೋಗುತ್ತಾಳೆ. ಆಗ ಅವಳಿಗೆ ಕೊಲೆ ಮಾಡಿದವರಲ್ಲಿ ಒಬ್ಬ ಕಣ್ಣೆದುರಿಗೆ ಸಿಗುತ್ತಾನೆ. ಅವನು ಹೇಳುತ್ತಾನೆ, ಹೇ ಬುಲ್ಬುಲ್, ಏನೇ ಇಷ್ಟು ಸಖತ್ತಾಗಿದ್ದೀಯಾ? ನನ್ನನ್ನು ನೋಡಿ ನಾನು ಹೀರೋ ಥರ ಇಲ್ವಾ? ನನ್ನ ಬಳಿ ತುಂಬ ಹಣವಿದೆ, ನೀನು ಮನಸ್ಸು ಮಾಡಿದರೆ. ಓಹೋ ಹೌದು ಇನಿಯಾ, ನಿನ್ನನ್ನು ನೋಡಲೆಂದೇ ನಾನು ಬಂದಿರುವೆ ಎಂದು ಇಬ್ಬರು ಪ್ರೇಮ ಸಲ್ಲಾಪದ ಮಾತುಗಳನ್ನು ಆಡಲು ಶುರು ಮಾಡುತ್ತಾರೆ. ಆಗ ಅವರಿಬ್ಬರೂ ತಬ್ಬಿಕೊಳ್ಳುತ್ತಿರುವಾಗ ಅವಳು ದೆವ್ವವಾಗಿ ಪರಿವರ್ತನೆಯಾಗುತ್ತಾಳೆ. ಅದನ್ನು ನೋಡಿ ಅವನಿಗೆ ತುಂಬ ಭಯವಾಗುತ್ತದೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಎಂದು ಕೇಳುತ್ತಿರುವಾಗ ಆ ದೆವ್ವವು ಸರಿಯಾಗಿ ಅವನಿಗೆ ಹೊಡೆಯುತ್ತದೆ ಮತ್ತು ಅಲ್ಲೇ ಕೊಂದು ಹಾಕುತ್ತದೆ. ಆಗ ದೆವ್ವವು, ಹಾ, ನನ್ನನ್ನು ಕೊಂದ ಪಾಪಿಗಳಲ್ಲಿ ಒಬ್ಬ ಸತ್ತೋದ, ಇನ್ನು ಇಬ್ಬರು ಇದ್ದಾರೆ, ಅವರನ್ನು ನಾನು ಬಿಡುವುದಿಲ್ಲ ಎಂದು ಹೇಳಿ ಆ ದೆವ್ವವು ಮತ್ತೊಬ್ಬನ ಹುಡುಕಾಟಕ್ಕೆ ಅಲ್ಲಿಂದ ಹೋಗುತ್ತಿರುತ್ತದೆ. ಆಗ ಅವಳ ಕಣ್ಣೆದುರಿಗೆ ಒಂದು ಹಕ್ಕಿ ಕಾಣುತ್ತದೆ. ಆಗ ಅವಳು ಆ ಹಕ್ಕಿಯ ದೇಹದೊಳಗೆ ಹೋಗಿ ಸೇರುತ್ತಾಳೆ ಮತ್ತು ಅವನ ಮನೆ ಕಡೆ ಹೋಗುತ್ತಾಳೆ. ಹೇ, ನನ್ನ ಬಳಿ ವಜ್ರ ಇದೆ, ನಿನಗೆ ಬೇಕೇ? ತೆಗೆದುಕೋ ಎಂದು ಆ ಹಕ್ಕಿಯು ಅವನಿಗೆ ವಜ್ರದ ಆಶೆಯನ್ನು ತೋರಿಸಿ ತನ್ನ ಹತ್ತಿರಕ್ಕೆ ಕರೆಯುತ್ತದೆ. ಅವನು ಹತ್ತಿರ ಬರುವಾಗ ಅವನನ್ನು ಗಾಳಿಯಲ್ಲಿ ತೇಲಿಸಿ ಬಿಡುತ್ತದೆ. ಅವನಿಗೆ ತುಂಬ ಕಷ್ಟ ಕೊಡುತ್ತದೆ ಮತ್ತು ಅದು ತನ್ನ ನಿಜವಾದ ರೂಪಕ್ಕೆ ಬರುತ್ತದೆ. ಆ ದೆವ್ವವನ್ನು ನೋಡಿ ಅವನು ತುಂಬ ಭಯಪಡುತ್ತಾನೆ ಮತ್ತು ಚಾಕುವನ್ನು ತೆಗೆದು ಆ ದೆವ್ವಕ್ಕೆ ಹೆದರಿಸುತ್ತಾನೆ. ಹೇ, ಅಲ್ಲೇ ನಿಲ್ಲು, ಹತ್ತಿರ ಬರಬೇಡ, ನಿನ್ನನ್ನು ಕೊಂದು ಬಿಡುತ್ತೇನೆ. ಆಗ ಆ ದೆವ್ವವು ಜೋರಾಗಿ ಓಡಿಕೊಂಡು ಅವನ ಹತ್ತಿರ ಬರುತ್ತದೆ. ಅವನ ಕುತ್ತಿಗೆಯನ್ನು ಹಿಡಿಯುತ್ತದೆ ಮತ್ತು ಅವನಿಗೆ ಸರಿಯಾಗಿ ಹೊಡೆಯುತ್ತದೆ. ಇದರಿಂದ ಅವನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಇಬ್ಬರನ್ನು ಕೊಂದು ಅವಳು ಮೂರನೆಯವನನ್ನು ಸಾಯಿಸಲು ಅಲ್ಲಿಂದ ಹೋಗುತ್ತಾಳೆ. ಆದರೆ ದೂರದಲ್ಲಿ ನಿಂತು ಆ ಮೂರನೆಯವನು ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಅವನು ತುಂಬ ಭಯಭೀತನಾಗುತ್ತಾನೆ ಮತ್ತು ಯೋಚಿಸುತ್ತಾನೆ, ಅಯ್ಯೋ, ನನ್ನ ಇಬ್ಬರು ಗೆಳೆಯರು ಸತ್ತಾಯಿತು. ಇನ್ನು ನಾನು ಸುಮ್ಮನೆ ಕೂತರೆ ನನ್ನ ಜೀವವು ಖಂಡಿತ ಹೋಗುತ್ತದೆ. ನಾನು ಈಗಲೇ ಒಬ್ಬ ಮಂತ್ರವಾದಿಯ ಬಳಿ ಹೋಗಲೇಬೇಕು ಎಂದು ಹೇಳಿ ಅವನು ಬೇಗನೆ ಆ ಮಂತ್ರವಾದಿಯ ಮನೆ ಕಡೆ ಓಡುತ್ತಾನೆ. ನಂತರ ಮಂತ್ರವಾದಿಯನ್ನು ಭೇಟಿಯಾಗಿ ಅವರ ಬಳಿ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾನೆ. ಅದಕ್ಕೆ ಪರಿಹಾರವನ್ನು ಸಹ ಅವನು ಕೇಳುತ್ತಾನೆ. ಆಗ ಮಂತ್ರವಾದಿ, ನೀನೇನು ಚಿಂತೆ ಮಾಡಬೇಡ, ಇಂತಹ ತುಂಬ ದೆವ್ವಗಳನ್ನು ನಾನು ನೋಡಿದ್ದೇನೆ. ನೀನು ಖಂಡಿತ ಜೀವಂತವಾಗಿ ಉಳಿಯುತ್ತೀಯ. ಅದರ ಅಂತ್ಯವನ್ನು ನಾನು ನಾಳೆಯೇ ಮಾಡುತ್ತೇನೆ. ನೀನು ಇದೇ ಹೊತ್ತಿಗೆ ನಾಳೆ ನನ್ನ ಬಳಿ ಬಾ ಎಂದು ಮಂತ್ರವಾದಿ ಹೇಳುತ್ತಿರುವುದನ್ನೆಲ್ಲವನ್ನು ಆ ದೆವ್ವವು ದೂರದಲ್ಲಿ ನಿಂತು ಕೇಳುತ್ತಿರುತ್ತದೆ. ಇತ್ತ ಅವನು ಬೇಗನೆ ತನ್ನ ಮನೆಗೆ ನಡೆಯುತ್ತಾನೆ. ಮರುದಿನ ಅವನು ಆ ಮಂತ್ರವಾದಿಯ ಬಳಿ ಬರುತ್ತಾನೆ ಮತ್ತು ಬೇಗನೆ ಪೂಜೆ ಶುರು ಮಾಡಲು ಹೇಳುತ್ತಾನೆ. ಆಗಲೇ ಆ ಅಗ್ನಿಕುಂಡದಿಂದ ಆ ದೆವ್ವವು ಹೊರಬಂದು ಅವನಿಗೆ ಚೆನ್ನಾಗಿ ಹೊಡೆಯುತ್ತದೆ. ಅವನು ಸಾಯೋ ರೀತಿ ಹೊಡೆಯುತ್ತದೆ ಮತ್ತು ಕೊನೆಗೆ ಕೊಂದೇ ಬಿಡುತ್ತದೆ. ಆಗ ಆ ಮಂತ್ರವಾದಿಯು ಸಿಟ್ಟಿನಿಂದ ಆ ದೆವ್ವವನ್ನು ಸಾಯಿಸಲು ಬರುತ್ತಾನೆ ಮತ್ತು ಅದನ್ನು ಹಿಡಿಯಲು ನೋಡುತ್ತಾನೆ. ಆದರೆ ಅದು ಕೈಗೆ ಸಿಗುವುದೇ ಇಲ್ಲ. ನಂತರ ಅವನಿಗೆ ತುಂಬ ಭಯವಾಗುತ್ತದೆ. ಅವನು ಅಲ್ಲಿಂದ ಓಡಿ ಹೋಗುತ್ತಾನೆ. ಇತ್ತ ಆ ದೆವ್ವವು ತನ್ನ ಅಣ್ಣನ ಬಳಿ ಬರುತ್ತದೆ ಮತ್ತು ಹೇಳುತ್ತದೆ, ಅಣ್ಣ, ನನ್ನ ಸೇಡು ಪೂರ್ತಿಯಾಯಿತು. ಎಲ್ಲರನ್ನು ನಾನು ಕೊಂದು ಬಿಟ್ಟಿದ್ದೇನೆ. ಇನ್ನು ನೀನು ಏನೂ ಚಿಂತೆ ಮಾಡಬೇಡ. ನಾನಿಲ್ಲದಿದ್ದರೂ ನೀನು ಜೀವನ ಸಾಗಿಸಲೇಬೇಕು. ನಾನು ಎಲ್ಲವನ್ನು ದೂರದಲ್ಲೇ ನಿಂತು ನೋಡುತ್ತಿರುತ್ತೇನೆ. ನಾನು ನಮ್ಮ ಅಪ್ಪ ಅಮ್ಮನ ಬಳಿ ಹೋಗುತ್ತೇನೆ. ದಯವಿಟ್ಟು ನೀನು ಒಂಟಿ ಎಂದು ಭಾವಿಸಬೇಡ
ಎಂದು ಹೇಳಿ ಅವಳು ಅಲ್ಲಿಂದ ಹೋಗುತ್ತಿರುತ್ತಾಳೆ. ಇತ್ತ ಅವಳ ಅಣ್ಣನ ಸಂಕಟ ಯಾರಿಗೂ ಬೇಡ. ಅವನು ತುಂಬಾ ಬೇಜಾರಾಗಿದ್ದ ಮತ್ತು ದುಃಖವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದ.